ಸ್ನೇಹಿತರೆ, ಕನಸು ನನಸು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ. 1991 ಮೇ 21 ಭಾರತದ ಪಾಲಿಗೆ ಅತ್ಯಂತ ಕರಾಳ ದಿನ. ಇಡೀ ಪ್ರಪಂಚವೇ ಭಾರತದ ಕಡೆಗೆ ಮುಖ ಮಾಡಿದ ದಿನ. ವಿದೇಶಿ ಪತ್ರಿಕೆಗಳು, ಟಿವಿ ಚಾನೆಲ್ಗಳು ಭಾರತದಲ್ಲಿ ನಡೆದ ಅಘೋರ ದುರಂತದ ವರದಿ ಮಾಡಲು ಪೈಪೋಟಿಗೆ ಬಿದ್ದ ಕ್ಷಣಗಳವು. ದೇಶದ ಭದ್ರತೆಗೆ ಸವಾಲೆಸೆದ ತೀವ್ರವಾದಿಗಳು ತಮ್ಮ ಕಾರ್ಯವನ್ನು ಸಾಧಿಸಿಬಿಟ್ಟಿದ್ರು. ಅಷ್ಟಕ್ಕೂ ಅವತ್ತು ನಡೆದ ಘಟನೆ ಏನು ಅಂತ ನೀವು ಯೋಚನೆ ಮಾಡ್ತಿರ್ಬೇಕಲ್ವಾ? ಅದು ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಹತ್ಯೆ. 1991 ಮೇ 21 ರಾತ್ರಿ ಗಡಿಯಾರದ ಮುಳ್ಳು 10 ಗಂಟೆ ದಾಟುತ್ತಿತ್ತು. ತಮಿಳುನಾಡಿನ ರಾಜಧಾನಿ ಚೆನ್ನೈನಿಂದ ಕಾರಿನಲ್ಲಿ ಶ್ರೀಪೆರಂಬದೂರಿಗೆ ಬಂದಿಳಿದ ರಾಜೀವ್ ಗಾಂಧಿಯವರ ಮುಖದಲ್ಲಿ ಸಂತೋಷದ ಮಂದಹಾಸವಿತ್ತು. ಅವರು ಜನರ ಕಡೆಗೆ ನಡೆದುಕೊಂಡು ಹೋಗತೊಡಗಿದ್ರು. ಮುಂದಿನ ಸರ್ಕಾರದ ಚುಕ್ಕಾಣಿ ರಾಜೀವ್ ಗಾಂಧಿಯವರೇ ಹಿಡಿಯುತ್ತಾರೆ ಅಂತ ದೇಶದ ಬಹುತೇಕ ಮಾಧ್ಯಮಗಳು ವರದಿ ಮಾಡಿದವು. ಹೀಗಾಗಿ ರಾಜೀವ್ ಅವರ ಜನಪ್ರಿಯತೆ ಕೂಡ ಹೆಚ್ಚಾಗಿತ್ತು. ಅಲ್ಲಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು, ವಿದ್ಯಾರ್ಥಿಗಳು, ಮಹಿಳೆಯರು, ವೃದ್ಧರು ಸೇರಿದಂತೆ ಸಾಕಷ್ಟು ಜನ ಸೇರಿದ್ರು. ಸಮಯ ರಾತ್ರಿ 10 ಗಂಟೆ 10 ನಿಮಿಷ. ಸ್ಥಳ ಶ್ರೀಪೆರಂಬದೂರು, ತಮಿಳುನಾಡು. ಶ್ರೀಪೆರಂಬದೂರಿನ ಬೃಹತ್ ಮೈದಾನದಲ್ಲಿ ಸಭೆ ನಡೆಯಬೇಕಿದ್ದ ಸ್ಥಳದ ಬಳಿ ರಾಜೀವ್ ಗಾಂಧಿಯವರಿದ್ದ ಬಿಳಿ ಅಂಬಾಸಿಡರ್ ಕಾರು ನಿಧಾನವಾಗಿ ಬ್ರೇಕ್ ಹಾಕಿತು. ಪಕ್ಷದ ಕಾರ್ಯಕರ್ತರು ಭಾವಿ ಪ್ರಧಾನಿಯನ್ನು ಸುತ್ತುವರೆದರು. ಅಲ್ಲಿನ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಾರಿನಿಂದ ಕೆಳಗಿಳಿದ ರಾಜೀವ್ ಗಾಂಧಿ ಕಾರ್ಯಕರ್ತರ ಕಡೆ ಕೈ ಬೀಸುತ್ತಾ ಮಂದಸ್ಮಿತರಾಗಿ ವೇದಿಕೆಯ ಕಡೆ ಹೆಜ್ಜೆ ಹಾಕಿದರು. ಆದರೆ ಅವರು ವೇದಿಕೆಯತ್ತ ಹೆಜ್ಜೆ ಹಾಕುತ್ತಿದ್ದಂತೆ ದುರಾದೃಷ್ಟವು ಅವರನ್ನು ಹಿಂಬಾಲಿಸುತ್ತಿತ್ತು. ಕಾರ್ಯಕರ್ತರಿಂದ ಹಾರ ಹಾಕಿಸಿಕೊಳ್ಳುತ್ತಿದ್ದ ರಾಜೀವ್ ಗಾಂಧಿಯವರ ಕಣ್ಣಿಗೆ ಒಬ್ಬ ಹುಡುಗಿ ಬಿದ್ಲು. ಅಷ್ಟು ಜನರ ಮಧ್ಯೆ ಕೈಯಲ್ಲಿ ಹಾರ ಹಿಡಿದು ನಿಂತಿದ್ದ ಆಕೆಗೆ ಆ ಹಾರವನ್ನು ರಾಜೀವ್ ಗಾಂಧಿಯವರ ಕೊರಳಿಗೆ ಹಾಕಿಬಿಟ್ಟರೆ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂಬ ಭಾವನೆ ಇದ್ದಂತೆ ಕಾಣುತ್ತಿತ್ತು. ಆಕೆಯನ್ನು ರಾಜೀವ್ ಗಾಂಧಿಯವರು ಗಮನಿಸಿದರು. ಆಕೆ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಯನ್ನು ದಾಟಿ ರಾಜೀವ್ ಗಾಂಧಿಯವರ ಹತ್ತಿರಕ್ಕೆ ಒಂದೊಂದೇ ಹೆಜ್ಜೆ ಇಡುತ್ತಾ ಬಂದಳು. ಹತ್ತಿರಕ್ಕೆ ಬಂದ ಆಕೆಯ ಕಡೆ ಮಂದಹಾಸ ಬೀರಿದ ರಾಜೀವ್ ಗಾಂಧಿ ಆಕೆ ತಂದಿದ್ದ ಹಾರಕ್ಕೆ ಕೊರಳೊಡ್ಡಿದ್ರು. ಹಾರ ಹಾಕಿದ ಹುಡುಗಿ ಅವರ ಆಶೀರ್ವಾದ ಪಡೆಯಲು ರಾಜೀವ್ ಗಾಂಧಿಯವರ ಕಾಲಿಗೆ ಬೀಳುತ್ತಿದ್ದಂತೆ ಅಲ್ಲೊಂದು ಭೀಕರ ಸ್ಫೋಟ ಸಂಭವಿಸಿತು. ಆ ಸ್ಥಳದಲ್ಲಿ ಕ್ಷಣಾರ್ಧದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಆಮೇಲೆ ಕೆಲವು ನಿಮಿಷಗಳ ಕಾಲ ಅಲ್ಲಿ ಉಳಿದದ್ದು ದಿಗ್ಭ್ರಮೆ ಮಾತ್ರ. ಆ ಸ್ಥಳ ಅಕ್ಷರಸ ಮಸಣದಂತಾಗಿತ್ತು. ಸುಮಾರು 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ರು. 16 ಮಂದಿ ತೀವ್ರವಾಗಿ ಗಾಯಗೊಂಡರು. ಹಾರ ಹಾಕಲು ಬಂದಿದ್ದ ಆ ಹುಡುಗಿಯ ದೇಹ ಛಿದ್ರವಾಗಿತ್ತು. ಯಾಕಂದರೆ ಅವತ್ತು ರಾಜೀವ್ ಗಾಂಧಿಯವರ ಕೊರಳಿಗೆ ಹಾರ ಹಾಕಲು ಬಂದಿದ್ದ ಆಕೆ ಸಾಮಾನ್ಯ ಹುಡುಗಿಯಾಗಿರಲಿಲ್ಲ. ಆಕೆ ಆತ್ಮಾಹುತಿ ದಾಳಿ ಕೋರೆಯಾಗಿದ್ಲು. ಆಕೆಯ ಹೆಸರು ಧನು. ಇನ್ನು ಭಾರತದ ಮಾಜಿ ಪ್ರಧಾನಿ ಹಾಗೂ ಭಾವಿ ಪ್ರಧಾನಿ ರಾಜೀವ್ ಗಾಂಧಿಯವರ ದೇಹ ಗುರುತಿಸಲು ಆಗದಷ್ಟು ಛಿದ್ರಗೊಂಡಿತ್ತು. ಅಲ್ಲಿ ಸಿಕ್ಕಿದ್ದು ಅವರ ಶೂ ಒಂದೇ. ರಾಜೀವ್ ಗಾಂಧಿ ಬಾಂಬ್ ದಾಳಿಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂದು ಹೇಳುವುದಕ್ಕೆ ಉಳಿದಿದ್ದ ಏಕೈಕ ಸಾಕ್ಷಿ ಅವರ ಶೂ ಆಗಿತ್ತು. ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ದೇಶದಾದ್ಯಂತ ಹೈ ಅಲರ್ಟ್ ಘೋಷಿಸಲಾಯಿತು. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಫಾರೆನ್ಸಿಕ್ ತಜ್ಞರು ಮತ್ತು ಗುಪ್ತಚರ ಅಧಿಕಾರಿಗಳು ಆಗಮಿಸಿದರು. ಛಿದ್ರಗೊಂಡಿದ್ದ ರಾಜೀವ್ ಗಾಂಧಿಯವರ ದೇಹದ ತುಣುಕುಗಳನ್ನು ಸಂಗ್ರಹಿಸಿ ವಿಮಾನದ ಮೂಲಕ ದೆಹಲಿಗೆ ಕಳುಹಿಸಲಾಯಿತು. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ರಾಜೀವ್ ಗಾಂಧಿಯವರ ಮರಣೋತ್ತರ ಪರೀಕ್ಷೆ ನಡೆಯಿತು. ನಂತರ ಅವರ ಅಂತ್ಯಕ್ರಿಯೆ ನಡೆಯಿತು. ಯಮುನೆಯ ದಡದಲ್ಲಿ ರಾಜೀವ್ ಗಾಂಧಿಯವರು ಪಂಚಭೂತಗಳಲ್ಲಿ ಲೀನರಾದರು. ಈ ಇಡೀ ಘಟನೆಯನ್ನು ಭಾರತ ಮಾತ್ರವಲ್ಲದೆ ವಿದೇಶಿ ವಾಹಿನಿಗಳು ಗಂಟೆಗಳ ಕಾಲ ಪ್ರಸಾರ ಮಾಡಿದವು. ಇದಾದ ನಂತರ ಮೇ 24ರಂದು ಕೇಂದ್ರದಲ್ಲಿದ್ದ ಉಸ್ತುವಾರಿ ಸರ್ಕಾರ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿತು. ಸಿಬಿಐ ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡ SIT ರಚಿಸಿ ತನಿಖೆಗೆ ಇಳಿಯಿತು. ಇಲ್ಲೊಂದು ವಿಚಿತ್ರ ಸಂಗತಿ ಏನು ಗೊತ್ತಾ? ಇಂಥದ್ದೊಂದು ದುರ್ಘಟನೆ ನಡೆಯಲಿದೆ ಅನ್ನೋ ಬಗ್ಗೆ ಭಾರತದ ಸಾಕಷ್ಟು ಏಜೆನ್ಸಿಗಳಿಗೆ ಮೊದಲೇ ಮಾಹಿತಿ ಇತ್ತು. ಭಾರತದ ಗುಪ್ತಚರ ಸಂಸ್ಥೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂದರೆ ರಾ ಈ ಕುರಿತಾದ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿತ್ತು. ರಾಜೀವ್ ಗಾಂಧಿಯವರಿಗೆ ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿತ್ತು. ಸ್ವತಃ ತಮಿಳುನಾಡಿನ ರಾಜ್ಯಪಾಲರು ರಾಜೀವ್ ಗಾಂಧಿಯವರಿಗೆ ದಕ್ಷಿಣ ಭಾರತದಲ್ಲಿ ಪ್ರಾಣಾಪಾಯ ಇರುವ ಬಗ್ಗೆ ತಿಳಿಸಿದರು. ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಚುನಾವಣಾ ಪ್ರಚಾರವನ್ನು ಕೆಲ ದಿನಗಳ ಮಟ್ಟಿಗೆ ಮುಂದೂಡುವಂತೆ ಮನವಿ ಮಾಡಿದರು. ಆದರೆ ರಾಜೀವ್ ಗಾಂಧಿ ತಮ್ಮ ಚುನಾವಣಾ ಪ್ರಚಾರವನ್ನು ಮುಂದುವರಿಸಿದರು. ಕೊನೆಗೆ ಶ್ರೀಪೆರಂಬದೂರಿನಲ್ಲಿ ಹಂತಕರು ನಡೆಸಿದ ಸ್ಫೋಟಕ್ಕೆ ಅವರು ಬಲಿಯಾದರು. ಭಾರತದ ಮಾಜಿ ಪ್ರಧಾನಿಯ ಹತ್ಯೆ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು SIT ವಹಿಸಿಕೊಂಡಿತ್ತು. ಹಿರಿಯ IPS ಅಧಿಕಾರಿ DR ಕಾರ್ತಿಕೇಯನ್ ಅವರ ನೇತೃತ್ವದಲ್ಲಿ ತನಿಖೆ ಆರಂಭವಾಯಿತು. ಬಾಂಬ್ ಸ್ಫೋಟ ನಡೆದ ಸ್ಥಳದಲ್ಲಿ ತನಿಖೆ ನಡೆಸುತ್ತಿದ್ದ ಅಧಿಕಾರಿಗಳ ಕೈಗೆ ಒಂದು ಪ್ರಮುಖ ವಸ್ತು ಸಿಕ್ಕಿತ್ತು. ಅದು ಬೇರೆ ಯಾವುದೂ ಅಲ್ಲ, ಒಂದು ಸ್ಟಿಲ್ ಫೋಟೋ ಕ್ಯಾಮೆರಾ. ಆ ಕ್ಯಾಮೆರಾದಲ್ಲಿದ್ದ ಫೋಟೋಗಳನ್ನು ಎನ್ಲಾರ್ಜ್ ಮಾಡಿ ನೋಡಿದಾಗ ರಾಜೀವ್ ಗಾಂಧಿಯವರ ಹತ್ಯೆಗೆ ಕೆಲವೇ ಕ್ಷಣಗಳ ಮುಂಚೆ ತೆಗೆದಿದ್ದ ಫೋಟೋಗಳು ಸಿಕ್ಕವು. ಅದರಲ್ಲೇ ಹಂತಕರ ಚಿತ್ರಗಳು ಸೆರೆಯಾಗಿದ್ದವು.
ಇದರ ಆಧಾರದ ಮೇಲೆ ಈ ಭಯಾನಕ ಘಟನೆಯ ಹಿಂದೆ ಲಿಬರೇಷನ್ ಆಫ್ ತಮಿಳ್ ಟೈಗರ್ಸ್ ಅಂದರೆ LTTE ಕೈವಾಡವಿದೆ ಎಂಬುದು ತನಿಖಾಧಿಕಾರಿಗಳಿಗೆ ಸ್ಪಷ್ಟವಾಗತೊಡಗಿತು. ಧನು ಅಲಿಯಾಸ್ ತೆನಿಮೋಳಿ ರಾಜರತ್ನಂ ಆತ್ಮಾಹುತಿ ದಾಳಿಕೋರಳಾಗಿ ಕಾರ್ಯನಿರ್ವಹಿಸಿದ್ಲು. ಆಕೆಯ ಜೊತೆ ಶುಭ ಕೂಡ ಇದ್ಲು. ಈ ಇಡೀ ತಂಡದ ನೇತೃತ್ವ ವಹಿಸುತ್ತಿದ್ದವನು ಶಿವರಸನ್. ಒಂಟಿ ಕಣ್ಣಿನ ಶಿವರಸನ್ ಭಾರತದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸವಾಲಾಗಿದ್ದ ವ್ಯಕ್ತಿ. ಆತನ ಜೊತೆ ಶುಭ, ಧನು, ಮುರುಗನ್, ಸಂತಾನನ್, ಪೆರಾರಿವಳನ್ ಸೇರಿದಂತೆ ಮತ್ತಷ್ಟು LTTE ಸಹಚರರು ಸೇರಿಕೊಂಡಿದ್ದರು. ಘಟನೆ ನಡೆದ ದಿನ ಶಿವರಸನ್ ಒಬ್ಬ ಪತ್ರಿಕಾ ಪ್ರತಿನಿಧಿಯ ರೂಪದಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದ. ಧನು ತನ್ನನ್ನು ತಾನು ಸ್ಫೋಟಿಸಿಕೊಳ್ಳುವ ಕೆಲವೇ ನಿಮಿಷಗಳ ಮೊದಲು ಶಿವರಸನ್ ತನ್ನ ತಂಡದೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡಿದ್ದ. ಈ ತಂಡ ಎಷ್ಟು ಪಕ್ಕಾ ಪ್ಲಾನ್ ಮಾಡಿತ್ತು ಅಂದರೆ ರಾಜೀವ್ ಗಾಂಧಿಯವರ ಹತ್ಯೆಯ ಪ್ರತಿ ಕ್ಷಣವನ್ನು ಫೋಟೋಗಳಲ್ಲಿ ದಾಖಲಿಸಲಾಗಿತ್ತು. ಹತ್ಯೆಯ ಸ್ಥಳದಲ್ಲಿ ಸಿಕ್ಕ ಕ್ಯಾಮೆರಾವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿಯು LTTE ಕಾರ್ಯಕರ್ತನೆಂಬುದು ತನಿಖೆಯಲ್ಲಿ ಗೊತ್ತಾಯಿತು. ಆ ಕ್ಯಾಮೆರಾದಲ್ಲಿದ್ದ ಫೋಟೋಗಳಲ್ಲಿ ಶಿವರಸನ್, ಧನು ಮತ್ತು ನಳಿನಿ ಕಾಣಿಸಿಕೊಂಡಿದ್ದರು. ಹೀಗಾಗಿ ಹಂತಕರು ಯಾರು ಅನ್ನೋದನ್ನು ಹುಡುಕುವ ಅಗತ್ಯವೇ ಇರಲಿಲ್ಲ. ಆದರೆ ಅವರು ಎಲ್ಲಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚುವುದು ಪೊಲೀಸರ ಮುಂದಿದ್ದ ದೊಡ್ಡ ಸವಾಲಾಗಿತ್ತು. ಹತ್ಯೆ ನಡೆದ ಕೆಲವೇ ಗಂಟೆಗಳಲ್ಲಿ ಅಲರ್ಟ್ ಆದ ಪೊಲೀಸರು ಮತ್ತು ವಿಶೇಷ ತನಿಖಾ ತಂಡ ದೇಶದ ವಿವಿಧ ಭಾಗಗಳಲ್ಲಿ, ಅದರಲ್ಲೂ ತಮಿಳುನಾಡು ಹಾಗೂ ದಕ್ಷಿಣ ಭಾರತದ ಇತರ ರಾಜ್ಯಗಳಲ್ಲಿ LTTE ಬೆಂಬಲಿಗರನ್ನು ಬಂಧಿಸಲು ಆರಂಭಿಸಿತು. ಪ್ರಾಥಮಿಕ ತನಿಖೆಯಲ್ಲಿ ಇದೊಂದು ದ್ವೇಷಪೂರಿತ ರಾಜಕೀಯ ಹತ್ಯೆ ಎಂಬುದು ಸ್ಪಷ್ಟವಾಗತೊಡಗಿತು. ರಾಜೀವ್ ಗಾಂಧಿ ಮತ್ತೆ ಅಧಿಕಾರಕ್ಕೆ ಬಂದರೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತದೆ ಎಂಬ ಕಾರಣಕ್ಕೆ LTTE ನಾಯಕ ವೇಳುಪಿಳ್ಳೈ ಪ್ರಭಾಕರನ್ ರಾಜೀವ್ ಗಾಂಧಿಯವರ ಹತ್ಯೆಗೆ ಸಂಚು ರೂಪಿಸಿದ್ದನೆಂಬುದು ತನಿಖೆಯಲ್ಲಿ ಹೊರಬಂತು. ಆದರೆ ಶಿವರಸನ್ ಮತ್ತು ಇತರ ಕೆಲವು ತಮಿಳುನಾಡಿನ ವಿವಿಧ ಭಾಗಗಳಲ್ಲಿ ತಲೆಮರೆಸಿಕೊಂಡಿದ್ದರು. ಅವರಿಗಾಗಿ ಪೊಲೀಸರು ಬಲೆ ಬೀಸಿದರು. ಹತ್ಯೆಗೆ ಬಳಸಲಾಗಿದ್ದ ಬಾಂಬನ್ನು ಫರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿ ತನಿಖೆ ಮುಂದುವರಿಸಲಾಯಿತು. ತನಿಖೆಯ ವಿವಿಧ ಹಂತಗಳಲ್ಲಿ ಸ್ಥಳೀಯ ರಾಜಕೀಯ ಸಂಪರ್ಕಗಳ ಬಗ್ಗೆಯೂ ಸುಳಿವುಗಳು ಅಧಿಕಾರಿಗಳಿಗೆ ಸಿಕ್ಕವು. ಈ ವಿಚಾರ ಬಹಿರಂಗವಾಗುತ್ತಿದ್ದಂತೆ ದೇಶದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ ಆಕ್ರೋಶ ಭುಗಿಲೆದ್ದಿತು. ಆದರೆ SIT ತಂಡ ಹತ್ಯೆಗೆ ನೆರವಾಗಿದ್ದ ಸದಸ್ಯರು ಹಾಗೂ ಸಹಕರಿಸಿದವರ ಬಳಿ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹಿಸಿತು. ಪೊಲೀಸರ ಕೈಗೆ ಸಿಕ್ಕಿದ್ದ ಕ್ಯಾಮೆರಾ ಹಂತಕರ ಸುಳಿವು ನೀಡುತ್ತಲೇ ಇತ್ತು. ನಂತರ SIT ತಂಡಕ್ಕೆ ಶಿವರಸನ್ ಡೈರಿಯೂ ಸಿಕ್ಕಿತು. ಚೆನ್ನೈನಲ್ಲಿದ್ದ ಸೇಫ್ ಹೌಸ್ನಲ್ಲಿ ಈ ಡೈರಿ ಪತ್ತೆಯಾಗಿತ್ತು. ಇದರಿಂದ ಪ್ರಕರಣದ ತನಿಖೆ ಮತ್ತಷ್ಟು ವೇಗ ಪಡೆದುಕೊಂಡಿತು. ಆದರೆ ಹತ್ಯೆ ನಡೆದು ತಿಂಗಳುಗಳು ಕಳೆದರೂ ಈ ಒಂಟಿ ಕಣ್ಣಿನ ಹಂತಕ ಶಿವರಸನ್ ಎಲ್ಲಿದ್ದಾನೆ ಅನ್ನೋದು ಮಾತ್ರ ಪೊಲೀಸರಿಗೆ ಗೊತ್ತಾಗಲಿಲ್ಲ. ಆ ಉಗ್ರರು ದೇಶ ಬಿಟ್ಟು ಹೊರಗೆ ಹೋಗದಂತೆ ಹೈ ಅಲರ್ಟ್ ಮಾಡಲಾಗಿತ್ತು. ಸಮುದ್ರ ತೀರಗಳಲ್ಲೂ ಕಟ್ಟೆಚ್ಚರ ವಹಿಸಲಾಗಿತ್ತು. ಹೀಗಾಗಿ ಅವರು ದೇಶದಲ್ಲೇ ಇದ್ದಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿತ್ತು. ಆದರೆ ಅವರು ಪೊಲೀಸರ ಕೈಗೆ ಸಿಗುತ್ತಿರಲಿಲ್ಲ. ಇನ್ನು ಈ ಹತ್ಯೆಗೆ ಕಾರಣ ಹುಡುಕ ಹೊರಟ SIT ತಂಡಕ್ಕೆ ಸಿಕ್ಕಿದ್ದು ಮತ್ತೊಂದು ಭಯಾನಕ ಮಾಹಿತಿ. ಒಂದು ಸಣ್ಣ ತಪ್ಪು ಗ್ರಹಿಕೆ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಅನ್ನೋದಕ್ಕೆ ರಾಜೀವ್ ಗಾಂಧಿಯವರ ಹತ್ಯೆ ಒಂದು ಉದಾಹರಣೆ. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಶ್ರೀಲಂಕಾ ಸರ್ಕಾರ ತಮ್ಮ ರಾಷ್ಟ್ರದಲ್ಲಿ ಶಾಂತಿ ಸ್ಥಾಪಿಸಲು ಸೇನಾ ಸಹಾಯ ಮಾಡುವಂತೆ ಭಾರತವನ್ನು ಕೇಳಿಕೊಂಡಿತ್ತು. ಆ ಸಮಯದಲ್ಲಿ ರಾಜೀವ್ ಗಾಂಧಿ ಶ್ರೀಲಂಕಾಕ್ಕೆ ಭಾರತೀಯ ಶಾಂತಿ ಪಾಲನಾ ಪಡೆ ಅಂದರೆ IPKF ಕಳುಹಿಸುವ ನಿರ್ಧಾರ ಕೈಗೊಂಡರು. ಶ್ರೀಲಂಕಾದಲ್ಲಿ ಸಿಂಹಳಿಯರು ಮತ್ತು ತಮಿಳರ ನಡುವೆ ಸಂಘರ್ಷ ನಡೆಯುತ್ತಿತ್ತು. ಅಲ್ಲಿ ವಾಸಿಸುತ್ತಿದ್ದ ತಮಿಳು ಜನರು ತಮ್ಮ ಹಕ್ಕುಗಳು ಮತ್ತು ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸುತ್ತಿದ್ದರು. ಆದರೆ ಭಾರತ ಶಾಂತಿ ಪಾಲನಾ ಪಡೆ ಕಳುಹಿಸಿದ ನಂತರ ಪರಿಸ್ಥಿತಿ ಮತ್ತಷ್ಟು ಸಂಕೀರ್ಣವಾಯಿತು. ಭಾರತೀಯ ಪಡೆಗಳು ಮತ್ತು LTTE ನಡುವೆ ತೀವ್ರ ಸಂಘರ್ಷ ನಡೆಯಿತು. ಎರಡೂ ಕಡೆ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ರು. ಈ ಸಂಘರ್ಷದ ಪರಿಣಾಮವಾಗಿ LTTE ಮತ್ತು ರಾಜೀವ್ ಗಾಂಧಿಯವರ ನಡುವೆ ಹಗೆತನ ಹೆಚ್ಚಾಯಿತು. ನಂತರ ಭಾರತದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಶಾಂತಿ ಪಾಲನಾ ಪಡೆಯ ಕಾರ್ಯಾಚರಣೆ ತೀವ್ರತೆ ಕಡಿಮೆಯಾಯಿತು. ಆದರೆ ಕೆಲವೇ ವರ್ಷಗಳಲ್ಲಿ ಮತ್ತೊಂದು ಮಹಾ ಚುನಾವಣೆಗೆ ಭಾರತ ಸಿದ್ಧವಾಯಿತು. ಅಲ್ಲಿಯೇ ರಾಜೀವ್ ಗಾಂಧಿಯವರ ಸಾವಿಗೆ ದಾರಿ ಸಿದ್ಧವಾಗಿತ್ತು. ಚುನಾವಣಾ ಪ್ರಚಾರದ ವೇಳೆ ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದ ರಾಜೀವ್ ಗಾಂಧಿ ಶ್ರೀಲಂಕಾದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ನಮ್ಮ ಗುರಿ ಎಂದು ಹೇಳಿಕೆ ನೀಡಿದರು. ಈ ಹೇಳಿಕೆ LTTE ಮುಖ್ಯಸ್ಥ ಪ್ರಭಾಕರನ್ನ ಕಿವಿಗೂ ತಲುಪಿತು. ತಮ್ಮ ಹೋರಾಟದ ಬುಡಕ್ಕೆ ಸಂಚಕಾರ ಬರುತ್ತದೆ ಎಂಬ ಅನುಮಾನ LTTEಗೆ ಮೂಡಿತು. ಅದರ ಪರಿಣಾಮವಾಗಿ ರಾಜೀವ್ ಗಾಂಧಿಯವರ ಬದುಕಿಗೆ ಅಂತ್ಯ ಆಡಲು ನಿರ್ಧಾರ ಕೈಗೊಳ್ಳಲಾಯಿತು. ಪ್ರಭಾಕರನ್ ತನ್ನ ನೆಚ್ಚಿನ ಬಂಟ ಶಿವರಸನ್ ನೇತೃತ್ವದಲ್ಲಿ ತಂಡವನ್ನು ರಚಿಸಿದ. ಆ ತಂಡದಲ್ಲಿ ಆತ್ಮಾಹುತಿ ದಾಳಿಕೋರರು ಮತ್ತು ಯೋಜನೆ ರೂಪಿಸುವಲ್ಲಿ ಪರಿಣಿತರಿದ್ದರು. ರಾಜೀವ್ ಗಾಂಧಿಯವರ ಹತ್ಯೆಗೆ ಸಿದ್ಧವಾದ ಈ ತಂಡದ ನೇತೃತ್ವವನ್ನು ಶಿವರಸನ್ ವಹಿಸಿದ್ದ. ಆತ್ಮಾಹುತಿ ದಾಳಿಕೋರರಾಗಿ ಧನು ಮತ್ತು ಶುಭ ಆಯ್ಕೆಯಾಗಿದ್ದರು. ಧನು ಪ್ರಮುಖ ದಾಳಿಕೋರಳಾಗಿದ್ದರೆ ಶುಭ ಬ್ಯಾಕಪ್ ಆಗಿದ್ಲು. ಈ ತಂಡದಲ್ಲಿ ಪೆರಾರಿವಳನ್ ಅಲಿಯಾಸ್ ಅರಿವು, ರುಬನ್ ಅಲಿಯಾಸ್ ಸುರೇಶ್, ಚಿನ್ನ ಸಂತಾನನ್ ಅಲಿಯಾಸ್ ಸುತೇಂದ್ರ ರಾಜನ್, ಶಂಕರ್ ಅಲಿಯಾಸ್ ಕೋನೇಶ್, ಚರಣ್ ವಿಜಯಾನಂದನ್, ಅಣ್ಣ, ಕೀರ್ತಿ ಮತ್ತು ನೆಹರು ಸೇರಿದಂತೆ ಹಲವರು ಇದ್ದರು. ಈ ತಂಡ ಭಾರತಕ್ಕೆ ಕಾಲಿಟ್ಟಿತು. ಒಂದು ದೇಶದ ನೆಲದಲ್ಲಿ ಅದೇ ದೇಶದ ಮಾಜಿ ಪ್ರಧಾನಿಯೊಬ್ಬರನ್ನು ಹತ್ಯೆ ಮಾಡೋದು ಸುಲಭದ ಮಾತಾಗಿರಲಿಲ್ಲ. ಹೀಗಾಗಿ ಅವರಿಗೆ ಸ್ಥಳೀಯವಾಗಿ ಸಾಕಷ್ಟು ಸಹಾಯ ಮತ್ತು ಹಣದ ಅವಶ್ಯಕತೆ ಇತ್ತು. ಶಿವರಸನ್ ತಮಿಳುನಾಡಿಗೆ ಬರುವಾಗ ತನ್ನ ಜೊತೆ ತಂದಿದ್ದ ಚಿನ್ನವನ್ನು ಮಾರಿ ಖರ್ಚು ವೆಚ್ಚಗಳನ್ನು ನಿಭಾಯಿಸಲು ನಿರ್ಧರಿಸಿದ್ದ. ಇನ್ನೊಂದೆಡೆ ಶ್ರೀಲಂಕಾದ ತಮಿಳು ಜನರ ನೋವಿಗೆ ಮಿಡಿಯುತ್ತಿದ್ದ ಹಲವರು ತಮಿಳುನಾಡಿನಲ್ಲಿ ಇದ್ದರು.
ಅವರಲ್ಲಿ ಕೆಲವರು ಶಿವರಸನ್ ತಂಡಕ್ಕೆ ನೆರವು ನೀಡಿದರು. ಆ ತಂಡಕ್ಕೆ ನಳಿನಿ ಎಂಬ ಯುವತಿಯು ಸೇರಿಕೊಂಡಳು. ರಾಜೀವ್ ಗಾಂಧಿ ಹತ್ಯೆಯ ಸಂದರ್ಭದಲ್ಲಿ ಶಿವರಸನ್ ಮತ್ತು ಧನು ಜೊತೆ ಕಾಣಿಸಿಕೊಂಡಿದ್ದ ನಳಿನಿಯೇ ಈಕೆ. ಆಕೆಯ ಜೊತೆಗೆ ಮುರುಗನ್, ರಾಬರ್ಟ್, ಫಯಾಜ್, ಜಯಕುಮಾರ್, ರವಿಚಂದ್ರನ್ ಅಲಿಯಾಸ್ ರವಿ ಸೇರಿದಂತೆ ಹಲವರು ತಂಡಕ್ಕೆ ಸೇರಿಕೊಂಡರು. ಶಿವರಸನ್ ತಂಡಕ್ಕೆ ಉಳಿದುಕೊಳ್ಳಲು ಸೇಫ್ ಹೌಸ್ಗಳನ್ನು ಗುರುತಿಸಲಾಯಿತು. ಈ ಸೇಫ್ ಹೌಸ್ಗಳನ್ನು LTTE ತನ್ನ ಕೋಡ್ ವ್ಯವಸ್ಥೆಯಲ್ಲೂ ಬಳಸುತ್ತಿತ್ತು. ರಾಜೀವ್ ಗಾಂಧಿ ಹತ್ಯೆಯನ್ನು ಮದುವೆ ಎಂಬ ಕೋಡ್ ಹೆಸರಿನಿಂದ ಕರೆಯುತ್ತಿದ್ದ ಶಿವರಸನ್ ಆ ಮದುವೆಯ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದ. ದಿನ ಮೇ 21. ಸ್ಥಳ ಶ್ರೀಪೆರಂಬದೂರು. ಸಮಯ ರಾತ್ರಿ. ಅಲ್ಲಿನ ಚುನಾವಣಾ ರ್ಯಾಲಿಯಲ್ಲಿ ರಾಜೀವ್ ಗಾಂಧಿಯವರನ್ನು ಹತ್ಯೆ ಮಾಡುವ ಪ್ಲಾನ್ ಸಿದ್ಧವಾಗಿತ್ತು. ಎಲ್ಲ ರೀತಿಯ ಸಿದ್ಧತೆಗಳನ್ನು ತಂಡ ಮಾಡಿಕೊಂಡಿತ್ತು. ಕೊನೆಗೆ ಆ ಪ್ಲಾನ್ನಂತೆ ಹತ್ಯೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. SIT ಎಲ್ಲ ಮಾಹಿತಿಯನ್ನು ಕಲೆ ಹಾಕಿತು. ರಾಜೀವ್ ಗಾಂಧಿಯವರ ಹತ್ಯೆಗೆ ಈ ತಂಡ ಎಷ್ಟರ ಮಟ್ಟಿಗೆ ಸಿದ್ಧವಾಗಿತ್ತು ಅಂದರೆ, ಒಂದು ವೇಳೆ ರಾಜೀವ್ ಗಾಂಧಿ ಶ್ರೀಪೆರಂಬದೂರಿಗೆ ಬರದೇ ಇದ್ದರೆ ಅವರನ್ನು ದೆಹಲಿಯಲ್ಲಿ ಹತ್ಯೆ ಮಾಡುವ ಸಂಚೆ ನಡೆದಿತ್ತು. ಅದಕ್ಕಾಗಿ ಮತ್ತೊಂದು ತಂಡ ದೆಹಲಿಯಲ್ಲಿ ಬೀಡು ಬಿಟ್ಟಿತ್ತು. ಈ ಎಲ್ಲ ಮಾಹಿತಿಯನ್ನು ಶಿವರಸನ್ ಡೈರಿ ಪೊಲೀಸರ ಮುಂದೆ ತೆರೆದಿಟ್ಟಿತ್ತು. ಆದರೆ ಪೊಲೀಸರ ಕೈಗೆ ಡೈರಿ ಸಿಕ್ಕಿತ್ತೇ ವಿನ ಶಿವರಸನ್ ಮಾತ್ರ ಸಿಕ್ಕಿರಲಿಲ್ಲ. ಗೆಳೆಯರೆ, ಒಬ್ಬ ಮಾಜಿ ಪ್ರಧಾನಿಯನ್ನು ಹತ್ಯೆ ಮಾಡೋದು ಸುಲಭದ ಕೆಲಸವಾಗಿರಲಿಲ್ಲ. ಅದಕ್ಕಾಗಿ ಸಾಕಷ್ಟು ತಯಾರಿ ಮಾಡಿಕೊಂಡಿದ್ದ ಶಿವರಸನ್ ಮತ್ತು ಅವನ ತಂಡ ಆ ಕಾರ್ಯವನ್ನು ಯಶಸ್ವಿಗೊಳಿಸಿತ್ತು. ಆದರೆ ಹತ್ಯೆಯ ನಂತರ ಅವರಿಗೆ ಮತ್ತೆ ಶ್ರೀಲಂಕಾಕ್ಕೆ ತಲುಪಲು ಸಾಧ್ಯವಾಗಲಿಲ್ಲ. ಯಾಕಂದರೆ ಅವರು ತಮಿಳುನಾಡಿನಿಂದ ಕರ್ನಾಟಕದ ನೆಲಕ್ಕೆ ಕಾಲಿಟ್ಟಿದ್ರು. ಹಾಗಾದರೆ ಶಿವರಸನ್ ಮತ್ತು ಆತನ ತಂಡಕ್ಕೆ ಕರ್ನಾಟಕಕ್ಕೆ ಬರಲು ಸಹಾಯ ಮಾಡಿದ್ದು ಯಾರು? ಅವರನ್ನು ಪತ್ತೆ ಹಚ್ಚಲು ಪೊಲೀಸರು ನಡೆಸಿದ ಕಾರ್ಯಾಚರಣೆ ಹೇಗಿತ್ತು? ಬೆಂಗಳೂರಿನ ಕೋಣನಕುಂಟೆಯಲ್ಲಿ ನಡೆದ ಆ ಮಹತ್ವದ ಆಪರೇಷನ್ನಲ್ಲಿ ಏನೆಲ್ಲ ತಿರುವುಗಳು ಎದುರಾದವು? ಅಂದಿನ ಸೂಪರ್ ಕಾಪ್ಗಳಲ್ಲಿ ಒಬ್ಬರಾಗಿದ್ದ ತನಿಖಾಧಿಕಾರಿ ಈ ಬಗ್ಗೆ ಏನು ಹೇಳಿದ್ದಾರೆ? ಇದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.